ಹರಿಯಾಣದಲ್ಲಿ ಚರ್ಚ್ ನಿರ್ಮಾಣಕ್ಕೆ ತೀವ್ರ ವಿರೋಧತೆಗಳು ವ್ಯಕ್ತವಾಗಿದೆ. ಸಂಘ ಪರಿವಾರ ನಾಯಕರಿಂದ ಮಹಾಪಂಚಾಯತ್ ಗುರುಗ್ರಾಮ ಕೃಷಿ ಭೂಮಿಯಲ್ಲಿ ಚರ್ಚ್ ನಿರ್ಮಾಣ ಮಾಡೋದಕ್ಕೆ ಒಂದಷ್ಟು ಜನ ಅಲ್ಲಿ ಸಿದ್ಧತೆಯನ್ನ ಮಾಡಿಕೊಂಡಿದ್ರಂತೆ. ಆದರೆ ಈ ಭಾಗದಲ್ಲಿ ಚರ್ಚ್ ನಿರ್ಮಾಣ ಆಗಕೂಡದು ಅಂತ ಹೇಳಿ ಸಂಘ ಪರಿವಾರದ ನಾಯಕರು ತರಾಟೆಗೆ ತೆಗೆದುಕೊಂಡ್ರು ಅಲ್ಲಿನ ಕ್ರೈಸ್ತ ಸಮುದಾಯವನ್ನ. ಈ ಭಾಗದಲ್ಲಿ ಏನಾದರೂ ಚರ್ಚ್ ನಿರ್ಮಾಣ ಆದರೆ ಇದೊಂದು ಮತಾಂತರ ಕೇಂದ್ರವಾಗಿ ಪರಿವರ್ತನೆಯಾಗಬಹುದು ಅನ್ನೋ ಆತಂಕದಲ್ಲಿ ಸಂಘ ಪರಿವಾರದ ನಾಯಕರಿದ್ರು. ಧಾರ್ಮಿಕ ಮತಾಂತರ ಕೇಂದ್ರವಾಗಿ ಪರಿವರ್ತನೆಯಾಗಬಹುದು ಎಂಬ ಆರೋಪ. ಹಾಗಾಗಿ ಇಲ್ಲಿ ಚರ್ಚ್ ನಿರ್ಮಿಸೋದಕ್ಕೆ ಬಿಡೋದಿಲ್ಲ ಎಂದ ಸಂಘ ಪರಿವಾರದ ನಾಯಕರು ಚರ್ಚ್ ನಿರ್ಮಾಣಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಮಾಡಿಕೊಡೋದಿಲ್ಲ. ಗ್ರಾಮಸ್ಥರು ಮತ್ತು ಕೆಲ ಹಿಂದೂ ಸಂಘಟನೆ ನಾಯಕರಿಂದ ಮಹಾಪಂಚಾಯತ್ ನಡೆದಿದೆ. ಹರಿಯಾಣದಲ್ಲಿ ಚರ್ಚ್ ನಿರ್ಮಾಣಕ್ಕೆ ತೀವ್ರ ವಿರೋಧಗಳು ಕೂಡ ವ್ಯಕ್ತವಾಗಿದೆ. ಸಂಘ ಪರಿವಾರ ನಾಯಕರಿಂದ ಮಹಾರಾಜಿ ಪಂಚಾಯತ್ ಕೂಡ ನಡೀತಾ ಇದೆ. ಗುರುಗ್ರಾಮ ಕೃಷಿ ಭೂಮಿಯಲ್ಲಿ ಚರ್ಚ್ ನಿರ್ಮಾಣಕ್ಕೆ ತೀವ್ರ ವಿರೋಧ. ಗುರುಗ್ರಾಮ ಇರೋದು ಹರಿಯಾಣದಲ್ಲಿ. ಆ ಹರಿಯಾಣದ ಒಂದಷ್ಟು ಎಕರೆಯಲ್ಲಿ ಚರ್ಚ್ ಅನ್ನ ನಿರ್ಮಿಸಬೇಕು ಅಂತ ಹೇಳಿ ಅಲ್ಲೊಂದಷ್ಟು ಕ್ರೈಸ್ತ ಮುಖಂಡರುಗಳು ತೀರ್ಮಾನ ಮಾಡ್ಕೊಂಡ್ರು. ಇನ್ನೇನು ಆ ಜಾಗವನ್ನ ಅಳೆದು ಚರ್ಚ್ ನಿರ್ಮಾಣ ಮಾಡೋದಕ್ಕೆ ಸಿದ್ಧತೆ ನಡೀಬೇಕು. ಅಷ್ಟೊತ್ತಿಗದಾಗಲೇ ಆ ಭಾಗದ ಹಿಂದೂ ಪರ ಸಂಘಟನೆಯ ಒಂದಷ್ಟು ನಾಯಕರು ತಕರಾರು ತೆಗೆದ್ರು. ಇಲ್ಲಿ ನೀವು ಚರ್ಚ್ ನಿರ್ಮಿಸೋದು ಬೇಡ, ಇದು ಹಿಂದೂ ಬಾಹುಳ್ಯ ಪ್ರದೇಶ. ಇಲ್ಲಿ ನೀವು ಒಂದು ವೇಳೆ ಚರ್ಚ್ ನಿರ್ಮಾಣ ಮಾಡಿ ಆ ಚರ್ಚ್ ಮುಖೇನ ಮತಾಂತರ ಕೇಂದ್ರವನ್ನ ನೀವು ನಿರ್ಮಿಸಿದ್ರೆ ಇಲ್ಲಿ ಧಾರ್ಮಿಕವಾಗಿ ನಮಗೆ ತೊಂದರೆ ಆಗುತ್ತೆ. ಹಾಗಾಗಿ ನೀವು ನಿರ್ಮಾಣ ಮಾಡೋದು ಬೇಡ. ಚರ್ಚ್ ನಿರ್ಮಿಸುವುದಕ್ಕೆ, ದೇವಸ್ಥಾನ ನಿರ್ಮಿಸುವುದಕ್ಕೆ ಇಲ್ಲಿನ ಸಂವಿಧಾನ ಅವಕಾಶ ಮಾಡಿಕೊಟ್ಟಿರುವಾಗ ಈ ತರಹದ್ದೊಂದು ಸಂಘಟನೆಗಳು ಯಾಕೆ ನಕಾರ ಮಾಡ್ತಿದೆ ಅರ್ಥ ಆಗ್ತಾ ಇಲ್ಲ. 2 ಎಕರೆ ಕೃಷಿ ಭೂಮಿಯಲ್ಲಿ ನಡೆಯುತ್ತಿರುವ ಚರ್ಚ್ ನಿರ್ಮಾಣವನ್ನ ವಿರೋಧ ಮಾಡಿಕೊಂಡು ಶುಕ್ರವಾರ ವಿವಿಧ ಗ್ರಾಮದ ಗ್ರಾಮಸ್ಥರು ಮಹಾಪಂಚಾಯತ್ ನಡೆಸಿರುವ ಘಟನೆ ಗುರುಗ್ರಾಮದಲ್ಲಿ ನಡೆದಿದೆ. ಈ ಪಂಚಾಯಿತಿಯಲ್ಲಿ ವಿಎಚ್ಪಿ ಹಾಗೂ ಬಜರಂಗದಳ ಸೇರಿದಂತೆ ಹಿಂದೂ ಪರ ಸಂಘಟನೆಗಳ ಹಲವಾರು ನಾಯಕರು ಭಾಗವಹಿಸಿದ್ರು ಎನ್ನಲಾಗಿದೆ. ಇನ್ನು ಈ ಚರ್ಚ್ ಧಾರ್ಮಿಕ ಮತಾಂತರದ ಚಟುವಟಿಕೆಗೆ ಕಾರಣವಾಗಬಹುದು ಎಂದು ಟೀಕಿಸಿ ಜೊತೆಗೆ ಟೀಕ್ಲಿ ಮತ್ತು ನೆರೆಯ ಗ್ರಾಮದ ನಿವಾಸಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಆ ಭಾಗದ ಅಕ್ಕಪಕ್ಕದ ಊರುಗಳಿವು, ಟೀಕ್ಲಿ ಮತ್ತು ಮತ್ತೊಂದು ಗ್ರಾಮ. ಈ ಕುರಿತು ಪ್ರತಿಕ್ರಿಯಿಸಿದ ಟೀಕ್ಲಿ ಗ್ರಾಮದ ಮುಖ್ಯಸ್ಥ ಸಂದೀಪ್ ಕುಮಾರ್, ಕ್ರಿಶ್ಚಿಯನ್ ಸಮುದಾಯದ ಕೆಲವು ಸದಸ್ಯರು ಗ್ರಾಮದ ರೈತರೊಬ್ಬರಿಂದ ಭೂಮಿ ಖರೀದಿ ಮಾಡಿ ಭೂ ಪರಿವರ್ತನೆಗೆ ಅರ್ಜಿ ಸಲ್ಲಿಸಿದ್ದರು. ಆದರೆ ಆ ಅರ್ಜಿ ವಜಾಗೊಂಡಿತ್ತು ಎಂದು ತಿಳಿಸಿದ್ದಾರೆ. ಆ ಗ್ರಾಮದ ಮುಖ್ಯಸ್ಥ ಒಬ್ಬ ತಿಳಿಸಿರುವಂತಹದ್ದು. ಇನ್ನು ಅದೇ ವೇಳೆ ನಾವು ಯಾವುದೇ ಚರ್ಚ್ ನಿರ್ಮಾಣ ಮಾಡುವುದಿಲ್ಲವೆಂದು ನಮಗೆ ಭರವಸೆ ನೀಡಿದ್ದರು. ಆದರೆ ಅವರು ಹೇಗೋ ಭೂ ಪರಿವರ್ತನೆಗೆ ಅನುಮತಿ ಪಡೆದಿದ್ದು ಚರ್ಚ್ ನಿರ್ಮಾಣವನ್ನು ಪ್ರಾರಂಭ ಮಾಡಿದ್ದಾರೆ. ಆದರೆ ನಮ್ಮ ಗ್ರಾಮದಲ್ಲಿ ಯಾವುದೇ ಚರ್ಚ್ ನಿರ್ಮಾಣಗೊಳ್ಳುವುದಕ್ಕೆ ನಾವು ಅವಕಾಶ ನೀಡುವುದಿಲ್ಲ ಎಂದು ಅವರು ಘೋಷಣೆ ಮಾಡಿದ್ದಾರೆ. ಇನ್ನು ಮಹಾಪಂಚಾಯತ್ನಲ್ಲಿ 52 ಮಂದಿ ಸದಸ್ಯರ ಸಮಿತಿಯನ್ನು ರಚಿಸಲಾಗಿದ್ದು ಆ ಸಮಿತಿಯು ಸೋಮವಾರ ಜಿಲ್ಲಾಧಿಕಾರಿಯನ್ನ ಭೇಟಿಯಾಗಿ ಮುಖ್ಯಮಂತ್ರಿಗಳನ್ನು ಉದ್ದೇಶಿಸಿ ಮನವಿ ಪತ್ರವನ್ನು ನೀಡೋದಕ್ಕೆ ನಿರ್ಧಾರ ಮಾಡಿಕೊಂಡಿದೆ. ಈ ಮಹಾಪಂಚಾಯತ್ನಲ್ಲಿ ನೂರ್ಪುರ್, ಅಕ್ಲಿಂಪುರ್, ಬಾದ್ಶಾಪುರ್, ಪಲ್ರಾ, ಗೈರತ್ಪುರ್ ಜೊತೆಗೆ ಖೇರ್ಕಿ, ಭಗನಿಕಿ ಗ್ರಾಮಗಳ ಜನರು ಭಾಗವಹಿಸಿದ್ರು. ಈ ಮಹಾಪಂಚಾಯತ್ನ ಅಧ್ಯಕ್ಷತೆಯಲ್ಲಿ ಕಿಶೋರ್ ಸಿಂಗ್ ಅವರು ಕೂಡ ಭಾಗವಹಿಸಿದ್ರು. ಸ್ಥಳೀಯ ಗ್ರಾಮಗಳಲ್ಲಿನ 10,000 ಹಿಂದೂ ಕುಟುಂಬಗಳಿಗೆ ಹೋಲಿಸಿದ್ರೆ 1% ಕಡಿಮೆ ಇರುವ ಸ್ಥಳೀಯ ಕ್ರಿಶ್ಚಿಯನ್ನರಿಗಾಗಿ ಚರ್ಚ್ ಅನ್ನು ನಿರ್ಮಾಣ ಮಾಡುತ್ತಿರುವ ಔಚಿತ್ಯವನ್ನು ಗ್ರಾಮಸ್ಥರು, ವಿಎಚ್ಪಿ ಹಾಗೂ ಬಜರಂಗದಳ ನಾಯಕರು ಪ್ರಶ್ನಿಸಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಒಟ್ಟಾರೆ ಹರಿಯಾಣದ ಗುರುಗ್ರಾಮದಲ್ಲಿ ನಿರ್ಮಾಣವಾಗೋದಕ್ಕೆ ಸಿದ್ಧತೆಯಲ್ಲಿದ್ದಂತಹ ಚರ್ಚ್ ಸಂಘಟನೆಗಳು ಅಥವಾ ಚರ್ಚಿನ ಕ್ರೈಸ್ತ ಅನುಯಾಯಿಗಳು ಈಗ ಸ್ವಲ್ಪ ಬೇಸರಕ್ಕೆ ಕಳವಳವನ್ನು ಕೂಡ ವ್ಯಕ್ತಪಡಿಸುತ್ತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.